ಈಗ ಈ ಗದ್ದೆ ಬಿಟ್ಟರೆ ನಮ್ಗೆ ಬೇರೆ ತಿನ್ನೋಕ್ಕೆ ಕೊಂಡು ತಿನ್ನೋಕಂದ್ರೆ ಆಗಲ್ಲ ರೈತರು. ಇಲ್ಲ, ಮಾಂಗಲ್ಯನ ರಾಗಿನಲ್ಲಿ ಇಟ್ಕೊಂಡು ನಾವು ಹೋಗಿ ರಾಗಿ ಚೆಲ್ತಾ ಇದ್ದಿದ್ದು. ಈ ರೈತನಿಗೂ ಈ ಭೂಮಿಗೆ ಇರ್ತಕ್ಕಂಥ ಸಂಬಂಧವನ್ನು ಒಬ್ಬ ಮಹಾನ್ ವ್ಯಕ್ತಿ ಹೇಳ್ತಾನೆ. ಇದನ್ನು ವಿಜ್ಞಾನಿಗಳು ಕೂಡ ಕಂಡುಹಿಡಿದಿಲ್ಲ. ತನ್ನ ಅಳವಡಿಸಿಕೊಂಡು ಭಾರತೀಯ ಕಿಸಾನ್ ಸಂಘ ಸಂಪೂರ್ಣವಾಗಿ ತನ್ನ ಅಸ್ತಿತ್ವವನ್ನು ಇಡೀ ದೇಶಾದ್ಯಂತ ತನ್ನ ಛಾಪು ಮೂಡಿಸಿದೆ. ನಾನು ಹೇಳಬೇಕು ಅಂದರೆ ನನಗೆ ಅಗ್ರಿಕಲ್ಚರ್ ಅಂದರೆ ಝೀರೋ ನಾಲೆಡ್ಜು, ಏನೂ ಗೊತ್ತಿರಲಿಲ್ಲ. ಬಟ್ ಬೆಳೆಸಿದ ಭೂತ ಮೂಡಲಕೆರೆನ ಸುದ್ದಿ ವಾಹಿನಿಗೆ ಸ್ವಾಗತ. ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ. ರೈತ 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 ಅನ್ನ ಕೊಡುವ ದಾತ, ಜೀತ 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 ದೊರೆಗಳು ಬೆಳೆಸಿದ ಭೂತ, ಬೇಲಿಯ ಹೊರಗಡೆ ಬಂದ ಹೂವ, ರೈತನ ತೋಳಿಗೆ ಕೊಡೋ ಜೀವ. ಮೂಡಲಕೆರೆನ ಸುದ್ದಿ ವಾಹಿನಿಗೆ ಸ್ವಾಗತ. ಇದು ನಿಮ್ಮ ವಿಶ್ವಾಸ ವಾಸ್ತವ ಸುದ್ದಿಯ ಪ್ರತೀಕ. ಕೃಷಿ ನಮ್ಮ ಸಂಸ್ಕೃತಿ. ವ್ಯವಸಾಯದಿಂದ ನಷ್ಟವಾದರೂ ಅದನ್ನು ಬಿಟ್ಟು ಜೀವನ ನಡೆಸುವುದು ರೈತನಿಂದ ಸಾಧ್ಯವಿಲ್ಲ. ತನ್ನ ಕುಟುಂಬಕ್ಕೆ ಅಷ್ಟೇ ಅಲ್ಲ, ಇಡೀ ಸಮಾಜಕ್ಕೆ ಆಹಾರ ಪದಾರ್ಥಗಳನ್ನು ಬೆಳೆಯಬೇಕಾಗಿದ್ದ ಕಾಯಕ ಮಾಡುವುದರಲ್ಲೇ ಖುಷಿ ಇರುವ ರೈತರ ಬದುಕೆ ಸೃಷ್ಟಿಯ ವೈಶಿಷ್ಟ್ಯ ಎಂದು BKS ತಾಲೂಕು ಉಪಾಧ್ಯಕ್ಷ ಹಾಗೂ ಗಂಗಾಪುರ ಗ್ರಾಮ ಸಮಿತಿ ಅಧ್ಯಕ್ಷ ವಿ ಮುನಿರಾಮಯ್ಯ ಅನಿಸಿಕೆ ವ್ಯಕ್ತಪಡಿಸಿದರು. ಮುಳಬಾಗಿಲು ತಾಲೂಕಿನ ಗಂಗಾಪುರ ಗ್ರಾಮದಲ್ಲಿ ಭಾರತೀಯ ಕಿಸಾನ್ ಸಂಘ ಗ್ರಾಮ ಸಮಿತಿ ವತಿಯಿಂದ ಭಾನುವಾರ ಏರ್ಪಡಿಸಿದ್ದ ಗೋಪೂಜೆ, ಭೂಮಿ ಪೂಜೆ, ಗಂಗಾ ಪೂಜೆ ಹಾಗೂ ಭತ್ತದ ಪೈರು ನಾಟಿ ಮಾಡುವ ಕಾರ್ಯಕ್ರಮ ಆಯೋಜಿಸಿ ಮಾತನಾಡಿ, ನಮ್ಮ ಭಾರತೀಯ ಸಂಸ್ಕೃತಿ ಪರಂಪರೆಯಲ್ಲಿ ಕೃಷಿಯನ್ನು ಧಾರ್ಮಿಕ ಪರಂಪರೆ ಮೂಲಕ ಪ್ರಕೃತಿಯೊಂದಿಗೆ ಪೂಜಿಸಿಕೊಂಡು ದೇವರಂತೆ ಕಾಣುವ ಮೂಲಕ ನಮ್ಮ ಪೂರ್ವಿಕರು ಪರಂಪರೆಗಳನ್ನು ಸಾಚು ತಪ್ಪದೆ ಆಚರಿಸಿಕೊಂಡು ಬರುತ್ತಿದ್ದು ಕಾರಣ ಪರಿಸರ ಉತ್ತಮವಾಗಿ ಇತ್ತು. ಇದನ್ನು ಮತ್ತೆ ಪೂರ್ವಿಕರು ಕೃಷಿ ಹೋಗುವ ಮೂಲಕ ಮಣ್ಣಿನ ಫಲವತ್ತತೆ ಹೆಚ್ಚಿಸಿಕೊಳ್ಳಬೇಕಾಗಿದೆ ಎಂಬುದನ್ನು ಕಿಸಾನ್ ಸಂಘ ಇಂತಹ ರಚನಾತ್ಮಕ ಚಟುವಟಿಕೆಗಳ ಮೂಲಕ ನಮ್ಮಲ್ಲಿ ಪ್ರೋತ್ಸಾಹ ನೀಡುತ್ತಿರುವುದು ಸಮಾಜಮುಖಿಯಾಗಿದೆ ಎಂದರು. PLD ಬ್ಯಾಂಕ್ ಉಪಾಧ್ಯಕ್ಷ ಮಂಡಿಕಲ್ MS ಮಂಜುನಾಥ್ ಮಾತನಾಡಿ, ರಾಸಾಯನಿಕ ಕೃಷಿಯಿಂದ ಭೂಮಿಯ ಫಲವತ್ತತೆ ಕಡಿಮೆಯಾಗುವುದರ ಜೊತೆಗೆ ರೋಗಗ್ರಸ್ತವೂ ಆಗಿರುವ ಕಾರಣ ವಿಷಯುಕ್ತ ಆಹಾರ ಸೇವನೆ ಮಾಡುತ್ತಿರುವುದರಿಂದ ಜನರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತಿದ್ದು, ಇದನ್ನು ತಡೆಗಟ್ಟಲು ವಿಷಮುಕ್ತ ಆಹಾರ ಉತ್ಪಾದನೆ ಬಗ್ಗೆ ರೈತರಲ್ಲಿ ಜಾಗೃತಿ ಮೂಡಿಸುವುದರ ಜೊತೆಗೆ ನೈಸರ್ಗಿಕ ಹಾಗೂ ಸಾವಯವ ಕೃಷಿ ಬಗ್ಗೆ ಅರಿವು ಮೂಡಿಸುತ್ತಿರುವ ಭಾರತೀಯ ಕಿಸಾನ್ ಸಂಘದ ಕಾರ್ಯಚಟುವಟಿಕೆ ಹಳ್ಳಿಗಳಲ್ಲಿ ಮತ್ತಷ್ಟು ವಿಸ್ತಾರಗೊಳ್ಳಬೇಕು. ಇದಕ್ಕೆ ಪ್ರಜ್ಞಾವಂತರ ಎಲ್ಲರೂ ಸಹಕಾರ ನೀಡಬೇಕಾಗಿದೆ ಎಂದರು. ಹನುಮನಹಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಹಾಗೂ BKS ಜಿಲ್ಲಾ ಮಹಿಳಾ ಪ್ರಮುಖ್ BS ಶಶಿಕಲಾ ಮಾತನಾಡಿ, ಕಿಸಾನ್ ಸಂಘ ಕೃಷಿಯನ್ನು ಕಡಿಮೆ ಖರ್ಚಿನಲ್ಲಿ ರೈತರು ಮಾಡಬೇಕು, ಸಾಲದ ಸುಳಿಗೆ ಸಿಗಬಾರದು ಎಂಬ ಮಹತ್ವದ ಉದ್ದೇಶದ ಅರಿವು ಮೂಡಿಸಿ ರೈತ ಕುಟುಂಬಗಳ ಆರೋಗ್ಯ ರಕ್ಷಣೆಗೆ ದೇಶೀಯ ಗೋವುಗಳ ಹಾಲು ಮತ್ತು ಉತ್ಪನ್ನಗಳ ಸೇವನೆ, ಗೋ ಆಧಾರಿತ ಕೃಷಿ ಮೂಲಕ ಸಮೃದ್ಧ ಜೀವನ ಸಾಗಿಸುವ ಬಗ್ಗೆ ನೀಡುತ್ತಿರುವ ತಿಳುವಳಿಕೆ ದೂರದೃಷ್ಟಿಯಿಂದ ಕೂಡಿದೆ. ಇದನ್ನು ಪ್ರತಿ ಕುಟುಂಬ ಕೈತೋಟಗಳ ಮೂಲಕ ಶುದ್ಧ ಹಣ್ಣು ತರಕಾರಿಗಳು, ದವಸ ಧಾನ್ಯಗಳು ಬೆಳೆದುಕೊಳ್ಳುವ ಮೂಲಕ ಕುಟುಂಬಗಳ ಆರೋಗ್ಯಕ್ಕೆ ಸಹಕಾರಿಯಾಗಿದೆ ಎಂದರು. ಸೈನಿಕ ಮುರಳೀರವರ ಪತ್ನಿ ವಿದ್ಯಾ ಮಾತನಾಡಿ, ಕೃಷಿಯಲ್ಲಿ ಗೋಪೂಜೆ, ಗಂಗಾ ಪೂಜೆ, ಭೂಮಿ ಪೂಜೆ, ಕೃಷಿ ಕಾರ್ಮಿಕರಿಗೆ ಅರಿಶಿನ ಕುಂಕುಮ ಬಾಗಿನ ಈ ರೀತಿಯ ಸಂಪ್ರದಾಯಗಳು ಇದೆ ಎಂಬುದು ನನಗೆ ಗೊತ್ತಿರಲಿಲ್ಲ. ಕಿಸಾನ್ ಸಂಘದ ಗ್ರಾಮ ಚಟುವಟಿಕೆಗಳಲ್ಲಿ ಇದಕ್ಕೆ ಪುನಶ್ಚೇತನ ನೀಡುತ್ತಿರುವುದು ಈಗಿನ ಯುವ ಪೀಳಿಗೆಗೆ ಮಾರ್ಗದರ್ಶನವಾಗುತ್ತದೆ ಎಂಬ ಅಭಿಮತ ವ್ಯಕ್ತಪಡಿಸಿ, ಕಿಸಾನ್ ಸಂಘದ ದಕ್ಷಿಣ ಪ್ರಾಂತ ಉಪಾಧ್ಯಕ್ಷ A ಅಪ್ಪಾಜಿಗೌಡ, ಜಿಲ್ಲಾ ಖಜಾಂಚಿ ವಕೀಲ ವಿ ಜಯಪ್ಪ, ತಾಲೂಕು ಅಧ್ಯಕ್ಷ ಉಗಿನಿ R ನಾರಾಯಣಗೌಡ, ತಾಲೂಕು ಕೃಷಿಕ ಸಮಾಜದ ಪ್ರಧಾನ ಕಾರ್ಯದರ್ಶಿ K ಮಂಜುನಾಥ್, ಲಲಿತಮ್ಮ, ಮುನಿರಾಮಯ್ಯ, M ಉದಯ್, ವರ್ಷ, ಪ್ರೇಮ, M ರಂಜಿತ್ ಕುಮಾರ್, ದಿವ್ಯ ಮತ್ತು ಗ್ರಾಮದ ರೈತ ಮಹಿಳೆಯರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಮುಳಬಾಗಿಲು ತಾಲೂಕಿನ ಗಂಗಾಪುರ ಗ್ರಾಮದಲ್ಲಿ ಭಾರತೀಯ ಕಿಸಾನ್ ಸಂಘ ಗ್ರಾಮ ಸಮಿತಿ ವತಿಯಿಂದ ಭಾನುವಾರ ಏರ್ಪಡಿಸಿದ್ದ ಗೋಪೂಜೆ, ಭೂಮಿ ಪೂಜೆ, ಗಂಗಾ ಪೂಜೆ ಹಾಗೂ ಭತ್ತದ ಪೈರು ನಾಟಿ ಮಾಡುವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ BKS ತಾಲೂಕು ಉಪಾಧ್ಯಕ್ಷ ಹಾಗೂ ಗಂಗಾಪುರ ಗ್ರಾಮ ಸಮಿತಿ ಅಧ್ಯಕ್ಷ ವಿ ಮುನಿರಾಮಯ್ಯ, PLD ಬ್ಯಾಂಕ್ ಉಪಾಧ್ಯಕ್ಷ ಮಂಡಿಕಲ್ MS ಮಂಜುನಾಥ್, ಹನುಮನಹಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಹಾಗೂ BKS ಜಿಲ್ಲಾ ಮಹಿಳಾ ಪ್ರಮುಖ್ BS ಶಶಿಕಲಾ, ಸೈನಿಕ ಮುರಳೀರವರ ಪತ್ನಿ ವಿದ್ಯಾ ಮತ್ತು ಕಿಸಾನ್ ಸಂಘದ ಪದಾಧಿಕಾರಿಗಳು ಮತ್ತು ರೈತ ಮಹಿಳೆಯರು ಪಾಲ್ಗೊಂಡಿದ್ದರು. ವರದಿ ಬಜರಂಗಿ ಚಲ್ಪತಿ, ಮೂಡಲಕೆರೆನ ಸುದ್ದಿ.
ನಿಸರ್ಗದ ದೃಷ್ಟಿಯಲ್ಲಿ ಎಲ್ಲ ಲೋಪ ಉಂಟು, ಸುಖವ ಹಂಚುವಲ್ಲಿ ಏನೋ ದೋಷ ಉಂಟು. ದಣಿಯೋನು ಧಣಿಯೇ ಆಗಿಲ್ಲ, ಆಳೋನು ಆಳುವಾಗಿಲ್ಲ. ಪ್ರಜೆಗೆ ರಾಜಯೋಗ ಅವನೇ ದೊರೆಯು ಈಗ. ನಗನ್ನ ತನಯಕೊಚ್ಚಿಂಡ ಒಂದಿರವಪ್ಪ ನಗನ್ನ ದಂಡ ಬೆಟ್ಟೆನಾಯ್ ಅಲಕ ನೀಳ ಪೋಸಕನೆ ಪೂಜಿಕೊಚ್ಚಿಂಡೆ ಪಾಪ ತನಯಕೊಚ್ಚಿಂಡೆ ನಗಯ್ಯ. जय भलो भारत माता की जय भलो भारत माता की भारतीय किसान संघ के गो मातेगे गो मातेगे जय बलराम की गो मातेगे गो मातेगे जय बलराम की जय भलो भारत माता की जय भलो भारत माता की भारतीय किसान संघ के ಮಾತಾಡೋಣ. ಮುಳಬಾಗಲ್ ತಾಲೂಕು ಪಿ ಗಂಗಾಪುರ ಗ್ರಾಮದಲ್ಲಿ ಮುನಿರಾಮಯ್ಯ ಅಂತ ಈ ಗ್ರಾಮದ ವಾಸಿ ನಾನು. ನಾವಿವಾಗ ಗದ್ದೆ ಮಾಡ್ತಾಯಿದ್ದೀವಿ. ಗದ್ದೆ ಅಂದರೆ ಇದು ಭಾರಿ ಬರಗಾಲ ಇದೆ, ಆದರೂ ಕೂಡ ನಾವು ಜೀವನಕ್ಕೆ ಏನೋ ಸ್ವಲ್ಪ ಭತ್ತ ಬೆಳ್ಕೋಬೇಕು, ಅದನ್ನು ಮಾಡಿದೆ. ಆದರೆ ರೈತರ ಸಮಸ್ಯೆಗಳು ಭಾರಿ ಇದ್ದಾವೆ. ನೀರಿನ ಅಭಾವ ಇದೆ. ಎಷ್ಟೇ ರೈತ ಕಷ್ಟಪಟ್ಟು ಏನು ಮಾಡಿದ್ರು ಕೂಡ ಅದು ಮಾಡಿರೋ ಖರ್ಚು ಬರಲ್ಲ. ಸುಮಾರು ಇವಾಗ ಈ ಗದ್ದೆ ಇಲ್ಲಿ ಉಣೋಷ್ಟೊತ್ತಿಗೆ 1 ಎಕರೆ ಗದ್ದೆಗೆ ಒಂದು 20,000 ಖರ್ಚು ಬರ್ತಾಯಿದೆ. ಎಲ್ಲ ಬೆಳೆಗಳು ಬೆಳೆದು ಕಷ್ಟಪಟ್ಟು ರಾತ್ರಿ ಆಗಲು ದುಡಿದು ಮಾಡಿದ್ರು ಕೂಡ ಅದೆಲ್ಲ ಭತ್ತ ಬರೋಷ್ಟಾಗಿ ಲೆಕ್ಕ ಆಗಿದೆ, ಆತನ ಖರ್ಚು ಬರಲ್ಲ. ಪ್ರತಿಯೊಂದು ಬೆಳೆನೇ ಆಗಿದೆ. ನಾವೆಲ್ಲ ಚಾಮಂಚಿ ಬೆಳಿತೀವಿ, ಮೆಣಸಿನ್ಕಾಯಿ ಬೆಳಿತೀವಿ, ಕಡಲೆಕಾಯಿ ಹಾಕಿದ್ದೀವಿ, ಸ್ವೀಟ್ ಕಾರ್ನ್ ಹಾಕಿದ್ದೀವಿ. ಇದೆಲ್ಲ ಬೆಳಿಬೇಕಾದ್ರೆ ಅದರಲ್ಲಿ ಆ ಕಸ ವಿಪರೀತ ಕಸ ಬರ್ತದೆ. ಆ ಕಸ ನಾಜೂಕಾಗಿ ಮಾಡಬೇಕಂದ್ರೆ ಸಾವಯವ ಥರ ಮಾಡಬೇಕಂದ್ರೆ ಆಗಲ್ಲ. ಕೂಲಿಯಲ್ಲಿ ಮಾಡಿ ಹೊರಬೇಕಾದ್ರೆ ಖರ್ಚು ಜಾಸ್ತಿ ಬರುತ್ತೆ, ಖರ್ಚು ಉಳಿಯಲ್ಲ. ಇಲ್ಲ ಕೆಮಿಕಲ್ಸ್ ಏನಾದರೂ ಹೊಡೆದು ಮಾಡೋಣ ಅಂದರೆ ಕೆಮಿಕಲ್ ಮಾಡಿದ್ರೆ ಭೂಮಿ ಕೆಟ್ಟೋಗುತ್ತೆ. ಈ ಥರ ರೈತರ ಸಮಸ್ಯೆಗಳಿದ್ದಾವೆ. ಇದಕ್ಕೆ ಸರ್ಕಾರ ಏನೋ ಒಂದು ರೈತರಿಗೆ ಅನುಕೂಲ ಮಾಡಿ ರೈತ ಮುಂದೆ ಬರುವಂಗೆ ಏನೋ ಅನುಕೂಲ ಮಾಡಬೇಕು. ಇಲ್ಲಾಂದರೆ ಯಾವುದೇ ನನ್ನ ಬಗ್ಗೆ ಹೇಳ್ತಾ ಇಲ್ಲ, ಪ್ರತಿಯೊಬ್ಬರು ರೈತನಿಗೂ ಇದೇ ಬಾಧೆ ಇದೆ. ರೈತರು ಉಳಿಬೇಕಂದ್ರೆ ಸರ್ಕಾರದಿಂದ ಏನೋ ಸವಲತ್ತುಗಳಾಗಿ ಮಾಡಿದ್ರೇ ರೈತ ಉಳಿಬೇಕಂದ್ರೆ ರೈತರಿಗೆ ಇಷ್ಟು ಕಷ್ಟಗಳಿದ್ದಾವೆ. ಗದ್ದೆ ಮಾಡ್ತಾಯಿದ್ದೀವಿ. ಆದರೆ ನಾವು ಈ ಗದ್ದೆ ಪೂರ್ವಕಾಲ ನಮ್ಮ ತಾತಂದ್ರ ಕಾಲದಿಂದ ಕೂಡ ಭತ್ತ ಬೆಳಿತಾನೇ ಇದ್ದೀವಿ. ಇನ್ನೂ ಹೆಚ್ಚಾಗಿ 100 ಮೂಟೆ ತನಕ ಬೆಳೀತಾ ಇದ್ವು. ಆದರೆ ಇವಾಗ ಬರಗಾಲ ಬಂದು ನೀರಿನ ಅಭಾವದಿಂದ ಅಷ್ಟು ಬೆಳೆಯೋಕ್ಕಾಗ್ತಾ ಇಲ್ಲ. ಇವಾಗ ಖರ್ಚುಗಳು ಜಾಸ್ತಿ. ಅದರಿಂದ ಏನು ಸ್ವಲ್ಪ ನಮ್ಮ ಖರ್ಚಿಗೆ ಮಾತ್ರ ಬೆಳ್ಕೊಳ್ತೀವಿ. ಭತ್ತ ಬೆಳಿಬೇಕಂದ್ರೆ ಕೂಡ ಕಸಗಳು ಜಾಸ್ತಿ. ಇವಾಗ ಗೊಬ್ಬರ ಹಾಕಿದ್ರೇನೋ ಒಳ್ಳೆ ಬೆಳೆ ಬರಲ್ಲ. ಅದರಿಂದ ಗದ್ದೆ ಬೆಳಿಲೇಬೇಕು. ನಮ್ಮ ಸಂಪ್ರದಾಯ ಇದು. ರೈತರಿಗೆ ನಾವು ಇದು ಬಿಟ್ಟರೆ ಬೇರೆ ಅನುಕೂಲ ಆಗಲೇನೂ ಇಲ್ಲ. ನಮ್ಮ ಉದ್ಯೋಗ ಮಾಡಬೇಕು ಅಂತೇಳಿ ಬೆಳೆಯೋಣ ಅಂತ ನಮ್ಮ ತಾತರ ಕಾಲದಿಂದ ಅದನ್ನು ಬಿಡ್ದಿರ ನಾವು ಗದ್ದೆ ಮಾಡ್ತಾನೇ ಬರ್ತಾಯಿದ್ದೀವಿ. ಇವಾಗ ಸ್ವಲ್ಪ ಬರಗಾಲ ಇದ್ದರೂ ಕೂಡ ಬೋರ್ ನೀರಿಗೆ ಏನೋ ಒಂದಷ್ಟು ಮಾಡ್ಕೊಳ್ತಾ ಇದ್ದೀವಿ. ಈಗ ಗದ್ದೆ ಬಿಟ್ಟರೆ ನಮ್ಗೆ ಬೇರೆ ಕೊಂಡು ತಿನ್ನೋಕಂದ್ರೆ ಆಗಲ್ಲ. ರೈತರು ನಾವು ಕೂಲಿಯವ್ರಿಗೂ ಊಟ ಆಗಬೇಕು, ನಾವು ತಿನ್ನಬೇಕು. ಅದರಿಂದ ಗದ್ದೆ ಮಾಡಬೇಕಂತೇಳಿ ಬರಗಾಲ ಇದ್ರೂ ಸ್ವಲ್ಪ ಏನೋ ಸ್ವಲ್ಪ ಮಾಡಬೇಕಂತೇಳಿ ಮಾಡ್ಕೊಳ್ತಾ ಇದ್ದೀವಿ. ಮಾಡಬೇಕಂತ ಶುರು ಮಾಡಿದಾಗ ನಮ್ಮ ಭಾರತೀಯ ಕಿಸಾನ್ ಸಂಘದ ಪ್ರಮುಖರು ನಾರಾಯಣಗೌಡರು ತಾಲೂಕು ಅಧ್ಯಕ್ಷರು ಅವರು ತಿಳಿಸಿದಾಗ, ಇಲ್ಲಪ್ಪ ನಾವು ಬರ್ತೀವಿ, ಒಂದು ಕಾರ್ಯಕ್ರಮ ಮಾಡ್ತೀವಿ ಗದ್ದೆ ಹತ್ರ ಅಂದರು. ಜಯಣ್ಣವರು, ಅಪ್ಪಾಜಿ ಗೌಡರು, ಈ ಅಪ್ಪಾಜಿ ಗೌಡರು ಜಿಲ್ಲಾ ಪ್ರಧಾನರವರು, ನಮ್ಮ ಮಂಜುನಾಥ್ ಅವರು ಫೀಲ್ಡ್ ಬ್ಯಾಂಕ್ ಉಪಾಧ್ಯಕ್ಷರು, ನಮ್ಮ ಗ್ರಾಮಸ್ಥರು ಶಿವಣ್ಣವರು, ಸೀನಪ್ಪ ಅವರು, ಅಶೋಕ್ ಅವರು, ಶಶಮ್ಮ ಅವರು, ನಮ್ಮ ಶಶಮ್ಮ ಅವರು ನಮ್ಗೆ ಜಾಸ್ತಿ ಆತ್ಮೀಯರು. ಇವರು ಹನುಮನಹಳ್ಳಿ ಪಂಚಾಯತಿ ಅಧ್ಯಕ್ಷರು. ಇಲ್ಲಣ್ಣ ನಾವು ಭಾರತೀಯ ಕಿಸಾನ್ ಕಾರ್ಯಕ್ರಮ ನಾವು ಬರ್ತೀವಿ ಅಂದರು. ಪ್ರೇಮಮ್ಮ ಅವರು, ಇವರು ಪ್ರೇಮಮ್ಮ ಅವರು ಸಂಘದ ಪ್ರಮುಖರು, ಮುನ್ಸಿಪಲ್ ಆಫೀಸಿಂದ ಸಂಘದ ಪ್ರಮುಖರು. ಅವರು ನಮ್ಗೆ ಎಷ್ಟೋ ಅನುಕೂಲ ಮಾಡಿದ್ದಾರೆ. ನಮ್ಮ ಬ್ಯಾಂಕಿಂದ ಬೇಕಾದಷ್ಟು ಜನರಿಗೆ ಅವ್ರು ಹೇಳಿದ್ರೆ ಸಾಕು, ಮ್ಯಾನೇಜರು ಲೋನ್ಗಳು ಕೊಡ್ತಾರೆ, ಆ ಥರ ಎಲ್ಲ ಮಾಡಿಕೊಟ್ಟಿದ್ದಾರೆ ನಮಗೆ. ಅದು ಇವರೆಲ್ಲ ಬಂದು ಕಾರ್ಯಕ್ರಮ ಮಾಡಿದ್ದಕ್ಕೆ ಆಯಿತು ಬನ್ನಿರಿ ಮಾಡಿರಿ ಅಂತ ಹೇಳಿದ್ವು. ಎಲ್ಲರೂ ಬಂದು ಈ ಕಾರ್ಯಕ್ರಮ ಇಲ್ಲಿ ಸಂಭ್ರಮವಾಗಿ ಮಾಡ್ತಾಯಿದ್ದೀವಿ. ನಮ್ಮ ಪಿ ಗಂಗಾಪುರ ಗ್ರಾಮದ ನಮ್ಮ ಮುನ್ರಾಮಣ್ಣವ್ರಿಗೆ ಧನ್ಯವಾದ ಹೇಳ್ತೀವಿ. ಯಾಕಂದರೆ
ಇದೊಂದು ಹಬ್ಬದ ವಾತಾವರಣ ಮೂಡಿಸಿದ್ದಾರೆ, ನಮ್ಮನ್ನು ಕರೆದಿದ್ದಾರೆ. ಅದಕ್ಕೋಸ್ಕರ ಅವ್ರಿಗೆ ಧನ್ಯವಾದ ಹೇಳ್ತಾ, ನಮ್ಮ ರೈತರ ಬಗ್ಗೆ ಹೇಳೋದೇನೆಂದರೆ, ನಾವು ಚಿಕ್ಕ ವಯಸ್ಸಿಂದ ರೈತರ ಮಕ್ಕಳೇ. ನಾವು ಎಲ್ಲ ಕೆಲಸ ಮಾಡಿದ್ದೀವಿ, ಒಂದು ರಾಗಿಯಿಂದ ಹಿಡ್ದು ಭತ್ತದಿಂದ ಹಿಡ್ದು. ಆವಾಗಲೇ ಅದಕ್ಕೆ ನಮ್ಮ ಜಯಣ್ಣವ್ರಿಗೆ ಹೇಳ್ತಾ ಇದ್ದೆ, ನಾವು ಅಕ್ಕಿ ಬೆಲ್ಲ ಎಲ್ಲ ರಾಗಿ ಚೆಲ್ಲೋಷ್ಟೊತ್ತಿಗೆ ಪೂಜೆ ಮಾಡಿ, ಗೋಪೂಜೆ, ರಾಗಿ ಚೆಲ್ಲೋದು. ಅದು ಹೆಂಗಂದ್ರೆ ಮುತ್ತೈದರು ನಮ್ಮ ಅಜ್ಜಿಯವರೆಲ್ಲ ಅರಿಶಿನ ಕುಂಕುಮ ಹಚ್ಕೊಂಡು ಕಾಳು ಇರುತ್ತಲ್ವ, ಅದು ಬಿತ್ತನೆ ಮಾಡೋ ಕಾಳಿಂದ ಸಾಂಬಾರು ಮಾಡಿ ಅದನ್ನು ತಗೊಂಡು ಆ ತಾಳಿ ಇದೆಯಲ್ಲ ಮಾಂಗಲ್ಯನ ರಾಗಿನಲ್ಲಿ ಇಟ್ಕೊಂಡು ನಾವು ಹೋಗಿ ರಾಗಿ ಚೆಲ್ತಾ ಇದ್ದಿದ್ದು. ನಾವು ಆ ಅಕ್ಕಿ ಬೆಲ್ಲ ತಿನ್ನೋಕ್ಕೋಸ್ಕರ ನಾವು ಮಕ್ಕಳಾಗಿದ್ದಾಗಿಂದ ಹೋಗಿ ಆ ಸಂಭ್ರಮ ಪಟ್ಟು ಅದು ಬೆಳಗ್ಗೆಯಿಂದ ಸಾಯಂಕಾಲ ತನಕ ತಿನ್ಕೊಂಡು ಆ ಬೆಳೆನೇ ಖುಷಿ ಪಡ್ತಾಯಿದ್ವಿ. ಒಂದೊಂದು ಮೊಳಕೆ ಬರುತ್ತಲ್ಲ, ಎಂಜಾಯ್ ಮಾಡ್ತೀವಲ್ಲ, ಖುಷಿ ಪಡ್ತೀವಲ್ಲ, ಅದು ರೈತ ಮಾತ್ರ ಪಡೋಕ್ಕೆ ಸಾಧ್ಯ. ಯಾಕಂದರೆ ಭೂಮಿಯಲ್ಲಿ ಬೀಜ ಹಾಕಿದಾಗಿಂದ ಅದನ್ನು ಅಬ್ಸರ್ವ್ ಮಾಡ್ತಾನೆ ಇರ್ತೀವಿ, ಮೊಳಕೆ ಹೆಂಗೆ ಬರುತ್ತೆ, ಬೆಳೆ ಹೆಂಗೆ ಬರುತ್ತೆ. ಆ ಮೊಳಕೆನಲ್ಲೇ ಗೊತ್ತಾಗತ್ತೆ ನಾವು ಯಾವ ರೀತಿ ಅದು ಬೆಳೆ ಆಗತ್ತೆ ಅಂತ. ಆ ಥರ ಭತ್ತನೂ ಅಷ್ಟೇ, ನಾನು ಮಾಡ್ತೀನಿ, ಇವತ್ತು ಮಾಡ್ತಾಯಿದ್ದೀವಿ. ನಾವು ವರ್ಷಕ್ಕೊಂದು 100 ಮೂಟೆ ಭತ್ತ ನಾನೇ ಬೆಳಿತೀನಿ. ನಮ್ಮ ತೋಟದಲ್ಲಿ 2 ಸತಿ ಬೆಳ್ಕೊತೀವಿ, ಒಂದೊಂದು ಸತಿ 50-60 ಮೂಟೆ ಬೆಳ್ಕೊತೀವಿ. ಇವಾಗಲೂ ಬೆಳಿತಾನೇ ಇದ್ದೀವಿ. ನಾನು ಇದು ಬಾಸುಮತಿ ಬೆಳೆದಿದ್ದೀನಿ, ಕೆಂಪಕ್ಕಿ ಮತ್ತು ವೈಟ್ ರೈಸು 3 ಬೆಳೆನೂ ಬೆಳೆದಿದ್ದೀನಿ ನಾವು ತಿನ್ನೋಕ್ಕೋಸ್ಕರ. ಯಾಕಂದರೆ ಅದು ನಾವು ಕೊಂಡ್ಕೊಂಡು ತಿನ್ನೋ ಅಭ್ಯಾಸ ನಮಗಿಲ್ಲ. ನಾವು ರೈತರ ಮಕ್ಕಳು, ನಾವು ಬೆಳೆದು ತಿಂದ್ರೇ ಅದು ಲಾಭನೋ ನಷ್ಟನೋ ನಮ್ಗೆ ಅದೊಂದು ಸಂತೋಷ. ಅದಕ್ಕೋಸ್ಕರ ನಾವು ಬೆಳೆದು ತಿಂತೀವಿ. ಇವತ್ತು ನಮ್ಮ ಕಿಸಾನ್ ಸಂಘದಿಂದ ಈ ಕಾರ್ಯಕ್ರಮ ಮಾಡ್ತಾ ಇರೋ ಉದ್ದೇಶ ಏನಂದರೆ, ಮುಂದೆ ಮಕ್ಕಳಿಗೆ ಪೀಳಿಗೆಗೆ ನಾವು ಹೆಂಗೆ ಬೆಳೆತೀವಿ, ತಿಂತೀವಿ, ನಾವು ಈ ಗೋಪೂಜೆ ಮಹತ್ವ ಏನು ಇವೆಲ್ಲ ತಿಳ್ಸೋಕ್ಕೋಸ್ಕರ ನಾವು ನಮ್ಮ ಸಂಘದಿಂದ ಒಂದು ಕಾರ್ಯಕ್ರಮ ಅಂತ ಮಾಡ್ತಾಯಿದ್ದೀವಿ. ನಮಗೆ ಗೊತ್ತಿದೆ, ನಮ್ಮ ಮಕ್ಳಿಗೆ ಗೊತ್ತಿಲ್ಲ. ಇವತ್ತು ಎಷ್ಟೋ ಜನ ಗೋಪೂಜೆ ಬಗ್ಗೆ ಮಕ್ಳಿಗೆ ಯಾರಿಗೂ ಗೊತ್ತೇ ಇಲ್ಲ, ಭತ್ತ ಹೆಂಗೆ ಬರುತ್ತೆ ಅಂತಲೇ ಗೊತ್ತಿಲ್ಲ. ಅದನ್ನು ನಾವು ತಿಳಿಪಡಿಸೋಕ್ಕೋಸ್ಕರ ನಾವು ಈ ಕಾರ್ಯಕ್ರಮಗಳು ಮಾಡ್ಕೊಂಡು ಬರ್ತಾಯಿದ್ದೀವಿ. ತಾಲೂಕಲ್ಲಿ ಅಲ್ಲಲ್ಲಿ ನಾವು ಮಾಡ್ಕೊಂಡ್ಬಂದರೆ ನಮ್ಮ ಮಕ್ಳಿಗೂ ಗೊತ್ತಾಗತ್ತೆ. ಆಮೇಲೆ ನಾವು ರೈತರು ಎಷ್ಟು ಕಷ್ಟಪಡ್ತೀವಿ, ಆ ರೈತರ ಮಕ್ಳು ಇವಾಗ ನಾವು ಕಷ್ಟಪಟ್ಟರೆ ನಮ್ಮ ಮಕ್ಕಳಾದರೂ ಚೆನ್ನಾಗಿರಲಿ ಅಂತ ವಿದ್ಯಾಭ್ಯಾಸ ಮಾಡಿ ದೂರ ಕಳಿಸ್ಬಿಡ್ತಾ ಇದ್ದೀವಿ. ನಾಳೆ ದುಡಿಯೋಕ್ಕೂ ಕಲಿಬೇಕು ಅಂದರೆ, ನಮ್ಮ ಮಕ್ಳಿಗೆ ಕಲಿಸ್ಬೇಕು ಅಂದರೆ ಇದೆಲ್ಲ ನಾವು ನೋಡಿ ಮಕ್ಕಳನ್ನ ಜೊತೆಗೆ ಸೇರಿಸ್ಕೊಂಡು ನಾವು ಇದೆಲ್ಲ ಕಾರ್ಯಕ್ರಮಗಳು ಮಾಡಿ ನಾವು ಬೆಳೆಗಳು ಬೆಳೆಯೋದನ್ನು ತೋರಿಸಿದ್ರೆ ಮಾತ್ರ ಮುಂದಿನ ಪೀಳಿಗೆಗೆ ನಮ್ಮ ರೈತರು ಬೆಳೆಗಳು ಹೆಂಗೆ ಬೆಳೆಯೋದು ಅಂತ ತಿಳಿಸ್ಕೊಟ್ಟಂಗೆ ಆಗತ್ತೆ. ಇಲ್ಲ ಅಂದರೆ ಇದು ನಾಶ ಆಗತ್ತೆ. ರೈತ ಇಲ್ಲ ಅಂದರೆ ದೇಶಕ್ಕೆ ಊಟನೇ ಇಲ್ಲ. ಅದಕ್ಕೋಸ್ಕರ ನಾವು ಈ ಕಾರ್ಯಕ್ರಮಗಳು ಮಾಡ್ತಾಯಿದ್ದೀವಿ. ರೈತ ಬಾಂಧವರಿಗೂ ನಮಸ್ಕಾರ. ಏನು ಇವತ್ತಿನ ದಿನ ನಮ್ಮ ಭಾರತೀಯ ಕಿಸಾನ್ ಸಂಘದ ವತಿಯಿಂದ ಪಿ ಗಂಗಾಪುರದಲ್ಲಿ ಮುಂಡ್ರಾಮಣ್ಣ ಅಂತ ಭಾರತೀಯ ಕಿಸಾನ್ ಸಂಘ ಸದಸ್ಯರು ಈ ಗ್ರಾಮದ ರೈತರಾಗಿರ್ತಕ್ಕಂಥ ಅವರ ಜಮೀನಿನಲ್ಲಿ ನಮ್ಮ ಭಾರತೀಯ ಕಿಸಾನ್ ಸಂಘ ವತಿಯಿಂದ ಏನು ಗೋಪೂಜಾ ಕಾರ್ಯಕ್ರಮ ಮತ್ತು ಈ ಭತ್ತ ನಾಟಿ ಮಾಡ್ತಕ್ಕಂಥ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದಾರೆ. ನಮಗೆಲ್ಲ ಕೂಡ ಅವಕಾಶವನ್ನು ಕೊಟ್ಟಿರ್ತಕ್ಕಂಥ ಈ ಮುಂಡ್ರಾಮಣ್ಣವ್ರಿಗೆ ನಾವೆಲ್ಲ ಕೂಡ ಮೊದಲನೇದಾಗಿ ಕೃತಜ್ಞತೆಗಳನ್ನ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಇತ್ತೀಚಿನ ದಿನಗಳಲ್ಲಿ ಭಾಳಷ್ಟು ನಾವು ನೋಡಿದಾಗ ನಮ್ಮ ಕರ್ನಾಟಕದ ಅನೇಕ ಜಿಲ್ಲೆಗಳಲ್ಲಿ ಭಾಳಷ್ಟು ಅತಿ ಹೆಚ್ಚು ಯುವಕರು ಹೃದಯಾಘಾತದಿಂದ ಮರಣ ಹೊಂದ್ತಾ ಇರ್ತಕ್ಕಂಥ ಸನ್ನಿವೇಶಗಳು ನಾವು ಕಾಣ್ತಾ ಇದ್ದೀವಿ. ಇದಕ್ಕೆ ಮುಖ್ಯ ಕಾರಣ ನಾವು ತಿಂತಕ್ಕಂಥ ಊಟ ಅಂತ ಕೂಡ 1% ವೈದ್ಯರು ಹೇಳಿದ್ದಾರೆ. ಅದಕ್ಕೆ ರಾಸಾಯನಿಕ ಪದ್ಧತಿಯನ್ನು ರದ್ದು ಮಾಡಬೇಕು, ಸಾವಯವ ಪದ್ಧತಿಯನ್ನು ನಾವು ಬೆಳೆಸ್ಕೊಬೇಕು. ಯಾಕಂದರೆ ರಾಸಾಯನಿಕ ಪದ್ಧತಿಯಿಂದನೇ ಇವೆಲ್ಲ ಆಗ್ತಾ ಇರ್ತಕ್ಕಂಥದ್ದನ್ನು ವೈದ್ಯರು ತಿಳಿಸ್ಕೊಟ್ಟಿದ್ದಾರೆ. ಅದಕ್ಕೆ ನಾವೆಲ್ಲ ಕೂಡ ಈ ದಿನ ನಮ್ಮ ಕಿಸಾನ್ ಸಂಘದ ವತಿಯಿಂದ ಈ ಪೂಜೆ ಮಾಡೋದ್ರ ಮುಖಾಂತರ ಒಂದು ಸಂದೇಶವನ್ನು ರವಾನೆ ಮಾಡಬೇಕು ಅಂದ್ಕೊಂಡಿದ್ದೀವಿ. ಯಾವ ರೀತಿ ರೈತರು ಈ ಬೆಳೆಗಳನ್ನು ಬೆಳಿಬೇಕು, ಅದಕ್ಕಂತಲೇ ನಮ್ಮ ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ ಸರ್ಕಾರ ರಚನೆ ಮಾಡಿರ್ತಕ್ಕಂಥ ಕಚೇರಿಗಳಿದೆ. ಅಲ್ಲಿ ತಿಳ್ಕೊಂಡು ಯಾವ ರೀತಿ ನಾವು ಸಾವಯವ ಪದ್ಧತಿಯಲ್ಲಿ ಬೆಳ್ಕೊಬೇಕು ಅಂತಕ್ಕಂಥದ್ದು ನಮ್ಮ ರೈತರಿಗೆಲ್ಲ ನಾವೆಲ್ಲ ತಿಳಿಸ್ಕೊಡ್ಬೇಕು. ಅದು ನಮ್ಮ ಜವಾಬ್ದಾರಿ. ಈಗ ತಾನೇ ನಮ್ಮ ಹನುಮನಹಳ್ಳಿ ಪಂಚಾಯತ್ ಚೇರ್ಮನ್ ಶಶಿಯಮ್ಮ ಅವರು ಹೇಳಿದ್ರು, ನಮ್ಮ ಮಕ್ಕಳಿಗೆ, ಮುಂದಿನ ಪೀಳಿಗೆಗೆ ನಮಗೆ ಹಿರಿಯರು ಅನೇಕದನ್ನು ನಮ್ಗೆ ಕೊಟ್ಟೋಗಿದ್ದಾರೆ, ಇಲ್ಲಿ ಉಳಿಸೋಗಿದ್ದಾರೆ. ಅದನ್ನು ನಾವು ಉಳಿಸ್ಕೊಬೇಕಷ್ಟೇ, ಅದನ್ನು ಕೆಡಿಸಬಾರ್ದು. ನಾವು ಹೊಸದಾಗಿ ಏನು ಕಂಡು ಹಿಡ್ತಕ್ಕಂಥದ್ದು ನಮ್ಗೆ ಬೇಕಾಗಿಲ್ಲ. ಅದನ್ನು ಉಳಿಸ್ಕೊಂಡು ಹೋದರೆ ರೈತರು ಚೆನ್ನಾಗಿರ್ತಾರೆ. ಅದೇ ರೀತಿ ಈ ರೈತನಿಗೂ ಈ ಭೂಮಿಗೆ ಇರ್ತಕ್ಕಂಥ ಸಂಬಂಧವನ್ನು ಒಬ್ಬ ಮಹಾನ್ ವ್ಯಕ್ತಿ ಹೇಳ್ತಾನೆ, ಇದನ್ನು ವಿಜ್ಞಾನಿಗಳು ಕೂಡ ಕಂಡುಹಿಡಿದಿಲ್ಲ.
ಆ ಸಂಬಂಧವನ್ನು ರೈತ ಮತ್ತು ಭೂಮಿಗೆ ಇರ್ತಕ್ಕಂಥ ಸಂಬಂಧ, ಆ ಸಂಬಂಧವನ್ನು ಯಾರಿಂದನೂ ಕೂಡ ಇದುವರೆಗೂ ನಾವು ಕಂಡುಹಿಡಿಯೋಕ್ಕಾಗಲಿಲ್ಲ. ಅದೇ ರೀತಿ ನಮ್ಮ ರೈತರು ಈ ವರ್ಷ ಈವರೆಗೂ ಮಳೆಗಳು ಚೆನ್ನಾಗಿ ಆಗಬೇಕಾಗಿತ್ತು, ಮಳೆಗಳೇನೋ ಹಿಂದಕ್ಕಾಗಿದೆ. ಅದಕ್ಕೆ ಆ ಭಗವಂತನಲ್ಲಿ ಬೇಡ್ಕೊಳ್ಳೋದೇನೆಂದರೆ ಒಳ್ಳೆ ಮಳೆಗಳು ಇನ್ನಾದರೂ ಕರುಣಿಸಿ ನಮ್ಮ ರೈತರ ಬೋರ್ವೆಲ್ಗಳ ನೀರೆಲ್ಲ ಬರಲಿ ಯಥೇಚ್ಛವಾಗಿ. ಅದೇ ರೀತಿ ಬೆಳೆಗಳು ಬೆಳೀಲಿ. ಈ ವರ್ಷ ಸಮಗ್ರವಾಗಿ ರೈತರು ಬೆಳೆಗಳನ್ನ ಬೆಳೀಲಿ ಅಂತ ಕೋರ್ಕೊಳ್ತಾ, ರೈತನೇ ಈ ದೇಶದ ಬೆನ್ನೆಲುಬು, ಈ ರಾಜ್ಯದ ಬೆನ್ನೆಲುಬು. ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ರೈತ ಅಂತಕ್ಕಂಥ ವ್ಯಕ್ತಿ ಇಲ್ಲ ಅಂದರೆ ಈ ಸಮಾಜದಲ್ಲಿ ಯಾವ ವ್ಯಕ್ತಿನೂ ಸೃಷ್ಟಿಯಾಗಕ್ಕೆ ಸಾಧ್ಯ ಇಲ್ಲ. ಒಬ್ಬ ವಿಜ್ಞಾನಿ ಆಗಿರ್ಬೋದು, ಒಬ್ಬ ಕ್ರೀಡಾಪಟು ಆಗಿರ್ಬೋದು, ಯಾವುದೇ ರಂಗದವರು ಆಗಿರ್ಬೋದು ಕೂಡ ಎಷ್ಟೇ ಕಷ್ಟಪಟ್ಟರು ಕೂಡ ಅವ್ರು ತಿಂತಕ್ಕಂಥದ್ದು ಊಟನೇ. ಅವ್ರು ಊಟ ಬೇಕಂತ ಈ ರೈತ ಭಾಳಷ್ಟು ಮುಖ್ಯ ಪಾತ್ರ ಈ ಸಮಾಜದಲ್ಲಿ. ಈ ರೈತನಿಗೆ ಕಷ್ಟ ಬಂದ ಸಂದರ್ಭದಲ್ಲಿ ನಾವೆಲ್ಲ ಕೂಡ ಒಗ್ಗಟ್ಟಾಗಿ ಮಾಡಿದ್ರೆ ಮುಂದಿನ ರೈತನ ಉಳಿಸ್ಕೊಳ್ಳಕ್ಕೆ ನಮ್ಮ ಕೈಯಲ್ಲಿ ಸಾಧ್ಯ ಆಗ್ತದೆ. ಇಲ್ಲಾಂದರೆ ರೈತರನ್ನ ನಾವೆಲ್ಲ ನೆಗ್ಲೆಕ್ಟಾಗಿ ಬಿಟ್ಟರೆ ಈ ಸಮಾಜನ ಕೆಟ್ಟೋಗುತ್ತೆ. ಈ ಸಮಾಜದಲ್ಲಿ ಯಾರೊಬ್ಬರು ಕೂಡ ಉಳಿಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ, ನಾವೆಲ್ಲ ಕೂಡ ಇವತ್ತು ನಾಟಿ ಮಾಡೋ ಮುಖಾಂತರ ತಮ್ಮೆಲ್ಲ ಮಕ್ಕಳು ಕೂಡ ತಾವೆಲ್ಲ ತಮ್ಮ ಮನೆಗಳಲ್ಲಿ ಒಂದಿನ ರಜೆ ಇರ್ತದಲ್ಲ ಭಾನುವಾರ, ಆ ದಿನ ರೈತರು ಏನು ಮಾಡ್ತಾರೆ, ಅದಕ್ಕೇನು ನಮ್ಗೆ ನಾಚಿಕೆ ಇಲ್ಲ. ಕೆಲಸ ನಮ್ಮ ಮಗ ಒಳ್ಳೆ ಸ್ಕೂಲಲ್ಲಿ ಓದ್ತಾ ಇದ್ದಾನೆ, ಹೆಂಗೆ ಮಾಡೋದು ಅಂತ ಬೇಡ, ಕಲಿಸ್ಬೇಕು. ಇವೆಲ್ಲ ಕೂಡ ಇದು ಕೂಡ ಒಂದು ಪಾಠ ಥರ. ಯಾವ ರೀತಿ ನಾವು ಒಂದೊಂದು ಸಬ್ಜೆಕ್ಟ್ಗೆ ಕ್ಲಾಸ್ಗೆ ಹೋಗಿ ಕಳಿಸ್ತೀವಿ, ಆ ರೀತಿ ಭಾನುವಾರ ಒಂದಿನ ಒಂದು ಅರ್ಧ ಗಂಟೆ ಸಾಕು, ಯಾವಾಗೂ ಇರಲ್ಲ, ಒಂದು ಅರ್ಧ ಗಂಟೆ ಈ ಥರ ಅಂತ ಹೇಳ್ಕೊಟ್ರೆ ಅವ್ರಿಗೆ ಬಹಳಷ್ಟು ನಾಲೆಜ್ ಇದೆ ಈಗಿನ ಮಕ್ಕಳಿಗೆ. ಅವರೆಲ್ಲ ಕೂಡ ಬಹಳಷ್ಟು ಬೇಗ ಕೂಡ ಇವೆಲ್ಲ ತಿಳ್ಕೊತಾರೆ ಅಂತ ಕೂಡ ಆಶಯ ಪಡ್ತಾ ತಮ್ಮೆಲ್ಲರೂ ಕೂಡ ಕಳಕಳಿ ಮನವಿ ಮಾಡ್ತಕ್ಕಂಥದ್ದು. ನಾವೆಲ್ಲ ಕೂಡ ರೈತರಿಗೆ ಸಪೋರ್ಟ್ ಆಗಿರಬೇಕು. ನಾವೆಲ್ಲ ಕೂಡ ರೈತರು ಏನೇನು ಕೆಲಸ ಮಾಡ್ತಾರೆ ಅವನ್ನೆಲ್ಲ ಕೂಡ ನಾವು ಕೂಡ ಮನಗೊಡಬೇಕು. ನಮ್ಮ ಮನೆಗೆ ಏನು ಬೇಕು, ಪ್ರತಿಯೊಬ್ಬರಿಗೂ ಕೆಲವ್ರಿಗೆ ಜಮೀನುಗಳಿದೆ, ನಾವೆಲ್ಲ ಕೂಡ ನಮ್ಮ ಮನೆಗಳಿಗೆ ಏನೇನು ಬೇಕು ಉತ್ಪನ್ನಗಳು ಅಂತ ನಾವು ಬೆಳ್ಕೊಂಡ್ರೆ ಮಾತ್ರ ಮುಂದಿನ ದಿನಗಳಲ್ಲಿ ನಮ್ಮ ಆರೋಗ್ಯ ಚೆನ್ನಾಗಿರ್ತದೆ ಅಂತ ಬೇಡ್ಕೊಳ್ತಾ ನನ್ನ ಈ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮಾತಾಕಿ ಭಾರತೀಯ ಕಿಸಾನ್ ಸಂಘಕ್ಕೆ, ಗೋ ಮಾತೆಗೆ, ಭೂ ಮಾತೆಗೆ, ಗಂಗಾ ಮಾತೆಗೆ. ಈ ದಿನ ಗಂಗಾಪುರ ಗ್ರಾಮ ಮುಳಬಾಗಲ್ ನಗರಕ್ಕೆ ತುಂಬ ಹತ್ತಿರದಲ್ಲಿದ್ದರೂ ಕೂಡ ಒಂದು ಕುಗ್ರಾಮ ಥರ ಇರ್ಬೋದು ಇದು. ಯಾಕಂತ ಹೇಳಿದ್ರೆ ಇಲ್ಲಿ ತುಂಬ ಒಳ್ಳೆ ತೋಟ ಪಾಟ ಒಳ್ಳೆ ಇದ್ದಂಗಿದ್ದೇವೆ. ಇಲ್ಲಿ ಭಾರತೀಯ ಕಿಸಾನ್ ಸಂಘದ ವತಿಯಿಂದ ಇಲ್ಲಿ ಕಾರ್ಯಕ್ರಮ ಆಯೋಜನೆ ಆಗಬೇಕು, ಇಡೀ ಸಂದೇಶ ಇಡೀ ದೇಶ ರಾಜ್ಯಕ್ಕೆಲ್ಲ ಹೋಗಬೇಕು ಅಂತ. ನಾನು ಇದ್ರ ಬಗ್ಗೆ ಹೇಳೋಕೆ ಮೊದಲು ಭಾರತೀಯ ಕಿಸಾನ್ ಸಂಘ ಇದುವರೆಗೂ ಕೂಡ ಯಾವ ರೀತಿಯಾಗಿರ್ತಕ್ಕಂಥ ಕಾರ್ಯಕ್ರಮಗಳು ಹಮ್ಮಿಕೊಂಡು ಬರ್ತಾ ಇದೆ ಇಡೀ ರಾಜ್ಯದಲ್ಲಿ, ದೇಶದಲ್ಲಿ, ಪ್ರತಿ ತಾಲೂಕು, ಪ್ರತಿ ಜಿಲ್ಲೆಯಲ್ಲಿ. ನಮ್ಮದೇ ಆದಂಥ ಒಂದು ಪರಂಪರೆ, ಇತಿಹಾಸ ಇದೆ ಇಲ್ಲಿ ರೈತರದ್ದು. ರೈತ ಮೂಲ ಏನು, ರೈತನ ಒಂದು ನಿಜವಾದ ಒಂದು ಸ್ಥಾನಮಾನಗಳೇನು ಈ ದೇಶದಲ್ಲಿ, ಅದನ್ನು ಯಾವ ರೀತಿ ಕಾಪಾಡ್ಕೊಂಡು ಬಂದಿದ್ದೀವಿ, ನಮ್ಮ ಹಿರಿಯರು ಯಾವ ರೀತಿಯಾಗಿರ್ತಕ್ಕಂಥ ಮಾರ್ಗದರ್ಶನ ಕೊಟ್ಟಿದ್ದಾರೆ, ನಮ್ಮ ಒಂದು ಸಂಸ್ಕೃತಿ, ನಮ್ಮ ಪರಂಪರೆ, ನಮ್ಮ ಅಸ್ತಿತ್ವ ಯಾವ ರೀತಿ ಇತ್ತು ಈ ದೇಶದಲ್ಲಿ, ಈ ಭೂಮಿ ಮೇಲೆ ಅಂತ ಅದನ್ನು ಅಳವಡಿಸಿಕೊಂಡು ಭಾರತೀಯ ಕಿಸಾನ್ ಸಂಘ ಸಂಪೂರ್ಣವಾಗಿ ತನ್ನ ಅಸ್ತಿತ್ವವನ್ನು ಇಡೀ ದೇಶಾದ್ಯಂತ ತನ್ನ ಛಾಪು ಮೂಡಿಸಿದೆ. ಯಾಕಂತ ಹೇಳಿದ್ರೆ ಇವತ್ತು ರೈತ ಸಂಘಗಳು ಸಾವಿರಾರು ಇದ್ದಾವೆ, ನಾನು ಇಲ್ಲ, ಆದರೆ ಬೇರೆಯವರು ಬೇರೆ ಬೇರೆ ರೀತಿಯಾಗಿ ಹೋರಾಟಗಳು ಮಾಡ್ತಾ ಇರ್ಬೋದು. ಆದರೆ ಭಾರತೀಯ ಕಿಸಾನ್ ಸಂಘದ ಒಂದು ಇತಿಹಾಸ ಪರಂಪರೆ ಏನಂತ ಹೇಳಿದ್ರೆ ನಮ್ಮ ಮೂಲ ಧ್ಯೇಯ ಕೃಷಿಯನ್ನು ಯಾವ ರೀತಿ ನಾವು ಕಾಪಾಡ್ಕೊಂಡು ಬಂದಿದ್ದೀವಿ, ನಮ್ಮ ಹಿರಿಯರು ಯಾವ ರೀತಿ ಕಾಪಾಡ್ಕೊಂಡು ಬಂದಿದ್ದಾರೆ, ಅದರಿಂದ ಯಾವ ರೀತಿ ನಾವು ಇಲ್ಲಿ ಸಮಾಜಕ್ಕೆ ಏನಾನು ಸೇವೆಗಳನ್ನು ಮಾಡಬಹುದು. ಪರೋಪಕಾರಾಯ ಫಲಂತಿ ವೃಕ್ಷಃ, ಪರೋಪಕಾರಾಯ ದಿಗಂತಿ ದಾವಃ, ಪರೋಪಕಾರಾರ್ಥಂ ಇದಂ ಶರೀರಂ ಅನ್ನೋ ಧ್ಯೇಯವಾಕ್ಯದೊಂದಿಗೆ ಮೂಲ ರೈತ ಅದನ್ನು ಕಾಪಾಡ್ಕೊಂಡು ಬರ್ತಾ ಇದ್ದಾನೆ. ಈಗೂ ಅದನ್ನು ಕಾಪಾಡ್ಕೊಂಡು ಹೋಗಬೇಕಾಗಿದೆ. ಏನು ಇವತ್ತು ನಾವು ತುಂಬ ಗಗನ ಮಾರ್ಗದಲ್ಲಿ ಮತ್ತು ಬೇರೆ ಬೇರೆ ಮಂಗಳ ಗ್ರಹಗಳಲ್ಲೆಲ್ಲ ಹೋಗ್ತಾ ಇದ್ದೀವಿ, ಬರ್ತಾ ಇದ್ದೀವಿ. ನಾವೆಲ್ಲ ಎಷ್ಟೋ ವೈಜ್ಞಾನಿಕವಾಗಿ ಮುಂದುವರೆದಿದ್ದೀವಿ. ಆದರೆ ಅನ್ನವನ್ನು ಕೃತಕವಾಗಿ ತಯಾರು ಮಾಡೋಕ್ಕಾಗ್ತದ? ಅದು ಕೇವಲ ರೈತ ಭೂಮಿಯಿಂದ ಬೆಳೆದ ಅಕ್ಕಿಯಿಂದ ಮತ್ತು ಬೀಜಗಳಿಂದ ಮಾತ್ರ ಅದನ್ನು ನಿರ್ಮಾಣ ಮಾಡೋಕ್ಕೆ ಸಾಧ್ಯ. ಅಂತರಿಕ್ಷದಲ್ಲಿ ಓಡಾಡ್ತಾ ಇದ್ದೀವಿ, ಆದರೆ ಅನ್ನ ಭೂಮಿ ಮೇಲೇ ಬೆಳಿಬೇಕು, ಇದನ್ನೇ ತಿನ್ನಬೇಕು ಅಂಥ ಒಂದು ಪರಂಪರೆ ಇರ್ತಕ್ಕಂಥದ್ದು. ಇವತ್ತು ಒಳ್ಳೆ ವಿಜ್ಞಾನಿಗಳು, IAS IPS ಆಫೀಸರ್ಗಳು ಅದೇನೋ ಅಗ್ರಿಕಲ್ಚರ್ ವ್ಯವಸಾಯ ಅಂದರೆ ವ್ಯವಸಾಯ ಮಾಡೋ ಕುಟುಂಬಕ್ಕೆ ಅಯ್ಯೋ ನಾವು ಹೆಣ್ಮಗನ ಕೊಡಲ್ಲಪ್ಪ, ವ್ಯವಸಾಯ ಮಾಡೋ ಕುಟುಂಬ ಅಂದರೆ ತಾತ್ಸಾರ. ಆದರೆ ಆ ವ್ಯವಸಾಯ ಇಲ್ಲ ಅಂತ ಹೇಳಿದ್ರೆ ಇಡೀ ಸಕಲ ಜೀವರಾಶಿಗಳಿಗೆ ಅನ್ನವನ್ನು ಕೊಡ್ತಕ್ಕಂಥವ್ರು ರೈತ.
ಅಂಥ ಒಬ್ಬ ರೈತನ ಒಂದು ಕೆಲಸವನ್ನು ತಾತ್ಸಾರವಾಗಿ ನೋಡೋವಂಥ ಮನೋಭಾವ ಇವತ್ತು ಸರ್ಕಾರಗಳು ಬಿಡಬೇಕು, ಅಂಥ ವ್ಯಕ್ತಿಗಳು ಬಿಡಬೇಕು, ಅಂಥ ವಿಚಾರಗಳನ್ನು ನಾವು ಸದಾ ವಿರೋಧಿಸಬೇಕು. ರೈತನನ್ನು ವಿರೋಧಿಸುವಂಥ ಯಾವುದೇ ವಿಚಾರಕ್ಕೆ ನಾವು ವಿರೋಧ ಇದೆ ಅನ್ನೋದನ್ನು ಮೊದಲು ಮನಗಾಣಬೇಕು. ವಿಶೇಷವಾಗಿ ಭಾರತದ ಪರಂಪರೆಯನ್ನು ಸದಾ ನಾವು ಮನಗಾಣಬೇಕು, ಅದನ್ನು ಎತ್ತಿ ಹಿಡಿಯಬೇಕು, ಇದನ್ನು ಕಾಪಾಡ್ಕೊಂಡು ಬರಬೇಕು. ಯಾಕಂತ ಹೇಳಿದರೆ ಭಾರತೀಯ ಕಿಸಾನ್ ಸಂಘದಲ್ಲಿ ಮಾತ್ರ ಇಂಥ ವ್ಯವಸಾಯ ಸಂಪ್ರದಾಯವನ್ನು ಕಾಪಾಡಿಕೊಂಡು ಬರುವಂಥ ಒಂದು ನಿರ್ಧಾರ ಮತ್ತು ಒಳ್ಳೆಯ ಒಂದು ಧ್ಯೇಯವಾಕ್ಯಗಳು ಇಲ್ಲಿಂದ ಮೂಡಿ ಬರ್ತವೆ. ಇದನ್ನು ಕಾಪಾಡಿಕೊಂಡು ಮುಂದೆ ರೈತನ ಸಂಪೂರ್ಣ ಅಸ್ತಿತ್ವಕ್ಕೆ ಎಲ್ಲಿ ಪೆಟ್ಟಾಗದಿರ, ಕೊಡಲಿ ಪೆಟ್ಟಾಗದಿರ ಕಾಪಾಡಿಕೊಂಡು ಹೋಗಬೇಕು ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ನನ್ನ ಹೆಸರು ವಿದ್ಯಾ ಅಂತ ಹೇಳ್ಬಿಟ್ಟು, ಇಲ್ಲಿ ಯಾರ್ಯಾರು ದೊಡ್ಡವರು ಯಾರ್ಯಾರು ಹಾಜರಾಗಿದ್ದಾರೆ ಅವ್ರಿಗೆಲ್ಲ ನಮಸ್ಕಾರಗಳು. ಫಸ್ಟ್ ಆಫ್ ಆಲ್ ನಾನು ಹೇಳಬೇಕು ಅಂದರೆ ನನಗೆ ಅಗ್ರಿಕಲ್ಚರ್ ಅಂದರೆ ಝೀರೋ ನಾಲೆಡ್ಜು, ಏನೂ ಗೊತ್ತಿರಲಿಲ್ಲ. ಬಟ್ ಇವಾಗ ಮುನ್ರಾಮ್ ಅಂಕಲ್ ಆಗಲಿ, ಶಶಿ ಅಕ್ಕ ಅವರಾಗಲಿ, ಅವ್ರ ತೋಟಗಳಿಗೆ ಹೋಗ್ತಾ ಇರ್ತೀನಿ, ಬರ್ತಾ ಇರ್ತೀನಿ. ನೋಡಿದ್ರೆ ನನಗೂ ಇಷ್ಟ ಆಗತ್ತೆ. ಅಂದರೆ ಓಕೆ, ಹಿಂಗೆ ಮಾಡಬೇಕು, ಹಿಂಗೆ ಬೆಳೀತಾರೆ ಹಿಂಗೆ ಅಂತೇಳ್ಬಿಟ್ಟು. ಇವಾಗ ನನ್ನ ಮಗಳಿಗೆ ಏನಾದರೂ ಹೇಳ್ಬೇಕು ಅಂದರೆ ನನಗೆ ಗೊತ್ತಿರಲ್ಲ, ಇಂಥ ಹತ್ರ ಕರ್ಕೊಬಂದು ಎಲ್ಲ ನಾವು ತೋರಿಸ್ತಾ ಇದ್ದರೆ ಅವ್ರಿಗೂ ನಾಲೆಜ್ ಬರುತ್ತೆ. ನಾಳೆ ನಾವು ಅಂದರೆ ದೊಡ್ಡವರಾದಮೇಲೆ ಅವ್ರಿಗೆ ಕಲಿಸಿದ್ರೆ ಅವರು ಮಾಡೋಕ್ಕೆ ಒಂದು ಅವಕಾಶ ಇರುತ್ತೆ. ಸೊ ಎಲ್ಲರೂ ಕಲಿಬೇಕು ಅನ್ನೋದು ಒಂದು ಇದು. ಇವಾಗ ಈ ಕಲ್ಚರ್ ಅನ್ನೋದು ನನಗೆ ಫಸ್ಟ್ ಟೈಮ್ ನಾನು ನೋಡ್ತಾ ಇದ್ದೀನಿ. ನಂಗೆ 30 ಇಯರ್ಸು, ನಾನು ಇಷ್ಟವರೆಗೂ ನೋಡಿರಲಿಲ್ಲ. ಈ ಕಲ್ಚರು ಹೊಸ್ದಾಗಿ ನೋಡ್ತಾ ಇರೋದಕ್ಕೆ ನನಗೆ ತುಂಬ ಸಂತೋಷ ಆಗ್ತಾಯಿದೆ. ಎಲ್ಲರೂ ಕಲೀರಿ. ಭಾರತೀಯ ಕಿಸಾನ್ ಸಂಘಕ್ಕೆ ಫಸ್ಟ್ ಆಫ್ ಆಲ್ ತುಂಬ ಥ್ಯಾಂಕ್ಸು. ಯಾಕಂದರೆ ಇದು ಮಾಡ್ದಿರ ಇದ್ದಿದ್ರೆ ನಮ್ಮಂಥವ್ರಿಗೆ ಗೊತ್ತಾಗ್ತಾ ಇರಲಿಲ್ಲ. ಅವರಿಂದ ನಾವು ಅಷ್ಟೋ ತಿಳ್ಕೊಂಡಿದ್ದೀವಿ. ಕರೆದಿದ್ದಕ್ಕೆ ತುಂಬ ಧನ್ಯವಾದಗಳು. ಜೈ ಜವಾನ್ ಜೈ ಕಿಸಾನ್. పూజ కొచ్చింటే ఓ పాప తనయ కొచ్చింటే ఎల్లి వస్తే నా పాప ఇరుసుకోలేవాయ్ జ్ఞాన నీకు తెచ్చిండ పాప ನಿಮ್ಮ దాటాలన నిలసిండే తొలిసమ్మ ఎవరే మాయమ్మ ಇವನ ಮೂಲ ಎಂದಕೊಂಡೆ వడ్డీ నీ సేతల వడ్డీ నెట్లే ఉందాయ్ కరిని కన్నీర కరినట్టే ఉందా ఎవరే మాయమ్మ ಇವನ ಮೂಲ ಎಂದಕೊಂಡೆ. ಅಲ್ಲೊಂದು ಮಾತಾಡೋದು. ಮುಳಬಾಗಲ್ ತಾಲೂಕು ಪಿ ಗಂಗಾಪುರ ಗ್ರಾಮದಲ್ಲಿ ಮುನಿರಾಮಯ್ಯ ಅಂತ ಈ ಗ್ರಾಮದ ವಾಸಿ ನಾನು. ನಾವಿವಾಗ ಗದ್ದೆ ಮಾಡ್ತಾಯಿದ್ದೀವಿ. ಗದ್ದೆ ಅಂದರೆ ಇದು ಭಾರಿ ಬರಗಾಲ ಇದೆ, ಆದರೂ ಕೂಡ ನಾವು ಜೀವನಕ್ಕೆ ಏನೋ ಸ್ವಲ್ಪ ಭತ್ತ ಬೆಳ್ಕೋಬೇಕು, ಅದನ್ನು ಮಾಡಿದೆ. ಆದರೆ ರೈತರ ಸಮಸ್ಯೆಗಳು ಭಾರಿ ಇದ್ದಾವೆ. ನೀರಿನ ಅಭಾವ ಇದೆ. ಎಷ್ಟೇ ರೈತ ಕಷ್ಟಪಟ್ಟು ಏನು ಮಾಡಿದ್ರು ಕೂಡ ಅದು ಮಾಡಿರೋ ಖರ್ಚು ಬರಲ್ಲ. ಸುಮಾರು ಇವಾಗ ಈ ಗದ್ದೆ ಇಲ್ಲಿ ಉಣೋಷ್ಟೊತ್ತಿಗೆ 1 ಎಕರೆ ಗದ್ದೆಗೆ ಒಂದು 20,000 ಖರ್ಚು ಬರ್ತಾಯಿದೆ. ಎಲ್ಲ ಬೆಳೆದು ಕಷ್ಟಪಟ್ಟು ರಾತ್ರಿ ಆಗಲು ದುಡಿದು ಮಾಡಿದ್ರು ಕೂಡ ಅದೆಲ್ಲ ಭತ್ತ ಬರೋಷ್ಟಾಗಿ ಲೆಕ್ಕ ಆಗಿದೆ, ಆತನ ಖರ್ಚು ಬರಲ್ಲ. ಪ್ರತಿಯೊಂದು ಬೆಳೆನೇ ಆಗಿದೆ. ನಾವೆಲ್ಲ ಚಾಮಂಚಿ ಬೆಳಿತೀವಿ, ಮೆಣಸಿನ್ಕಾಯಿ ಬೆಳಿತೀವಿ, ಕಡಲೆಕಾಯಿ ಹಾಕಿದ್ದೀವಿ, ಸ್ವೀಟ್ ಕಾರ್ನ್ ಹಾಕಿದ್ದೀವಿ. ಇದೆಲ್ಲ ಬೆಳಿಬೇಕಾದ್ರೆ ಅದರಲ್ಲಿ ಆ ಕಸ ವಿಪರೀತ ಕಸ ಬರ್ತದೆ. ಆ ಕಸ ನಾಜೂಕಾಗಿ ಮಾಡಬೇಕಂದ್ರೆ ಸಾವಯವ ಥರ ಮಾಡಬೇಕಂದ್ರೆ ಆಗಲ್ಲ. ಕೂಲಿಯಲ್ಲಿ ಮಾಡಿ ಹೊರಬೇಕಾದ್ರೆ ಖರ್ಚು ಜಾಸ್ತಿ ಬರುತ್ತೆ, ಖರ್ಚು ಉಳಿಯಲ್ಲ. ಇಲ್ಲ ಕೆಮಿಕಲ್ಸ್ ಏನಾದರೂ ಹೊಡೆದು ಮಾಡೋಣ ಅಂದರೆ ಕೆಮಿಕಲ್ ಮಾಡಿದ್ರೆ ಭೂಮಿ ಕೆಟ್ಟೋಗುತ್ತೆ. ಈ ಥರ ರೈತರ ಸಮಸ್ಯೆಗಳಿದ್ದಾವೆ. ಇದಕ್ಕೆ ಸರ್ಕಾರ ಏನೋ ಒಂದು ರೈತರಿಗೆ ಅನುಕೂಲ ಮಾಡಿ ರೈತ ಮುಂದೆ ಬರುವಂಗೆ ಅನುಕೂಲ ಮಾಡಬೇಕು. ಇಲ್ಲಾಂದರೆ ಯಾವುದೇ ನನ್ನ ಬಗ್ಗೆ ಹೇಳ್ತಾ ಇಲ್ಲ, ಪ್ರತಿಯೊಬ್ಬರು ರೈತನಿಗೂ ಇದೇ ಬಾಧೆ ಇದೆ. ರೈತರು ಉಳಿಬೇಕಂದ್ರೆ ಸರ್ಕಾರದಿಂದ ಏನೋ ಸವಲತ್ತುಗಳಾಗಿ ಮಾಡಿದ್ರೇ ರೈತ ಉಳಿಬೇಕಾದ್ರೆ. ರೈತರಿಗೆ ಇಷ್ಟು ಕಷ್ಟಗಳಿದ್ದಾವೆ.